ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್, ಅವಾರ್ಡ್ಸ್ ಗೆದ್ದಿದ್ದೀರಾ, ಜನನಾಯಕರು ಅಂತ ಭಾಜನರಾಗಿದ್ದೀರಾ. ಪ್ರಶಸ್ತಿಗೆ ಎಷ್ಟು ಖುಷಿ ಆಗ್ತಾ ಇದೆ? ಬಹಳ ಸಂತೋಷ ಅನಿಸ್ತದೆ. 30 ವರ್ಷಗಳ ಬಡವರ ಪರವಾಗಿ, ದಿನದತ್ತ ಪರವಾಗಿ, ಶೋಷಿತರ ಪರವಾಗಿ, ರೈತರ ಪರವಾಗಿ ಹೋರಾಟ ಮಾಡೋದಕ್ಕೂ ಇವತ್ತು ನಮ್ಗೆ ಸಾಕು. ಓಕೆ ಸರ್, ಬಹಳಷ್ಟು ಪ್ರಶಸ್ತಿಗಳನ್ನ ಕೈ ಹಿಡಿದಿರ್ತೀರಾ, ಬಟ್ ಒಬ್ಬ ಲೀಡರ್ ಅನ್ನೋ ಒಂದು ಪ್ರಶಸ್ತಿನ ಹಿಡಿದಾಗ ಇನ್ನಷ್ಟು ಗೌರವ ಹೆಚ್ಚಾಗುತ್ತೆ, ಇನ್ನಷ್ಟು ಜವಾಬ್ದಾರಿ ಹೆಚ್ಚಾಗುತ್ತೆ. ಏನ್ ಅನಿಸ್ತಾ ಇದೆ? ಎಷ್ಟು ಖುಷಿ ಆಗ್ತಾ ಇದೆ? 2018 ಇಸ್ವಿ ಹಿಂದಿ ವಿಧಾನಸಭಾ ಮತಕ್ಷೇತ್ರದ ಜನ ವಿದ್ಯಾರ್ಥಿಗಳ ಪರವಾಗಿ, ಮಹಿಳೆಯರ ಪರವಾಗಿ, ರೈತರ ಪರವಾಗಿ ಇನ್ನೊಬ್ಬ ಯಾಕೆ ಶಾಸಕ ಆಗಬಾರ್ದು ನನ್ನನ್ನು ಗುರುತಿಸಿದ್ರು. ಅವಾಗ ಈಗ ಮಾಜಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಕುಮಾರಣ್ಣವರು ಎನ್ ಡಿ ಬಂದು, ನೀನು ಯೋಗ್ಯ ಇದ್ದೆ, ನಿನ್ನ ಬಳಿ ರೊಕ್ಕ ಇಲ್ಲಾರ್ದು ಇದ್ದೀರೇನಾಯ್ತು, ನಿನ್ನ ಬಳಿ ಜನ ಅದ, ನಿನ್ನ ಬಳಿ ಶಕ್ತಿ ಅದ, ನೀನು ಆರಿಸಿ ಬರ್ತೀಯ, ಖಂಡಿತ ಹೋಗಿ ನೀನು ಟಿಕೆಟ್ ಕೊಡ್ತೀನಿ ಅಂತ ನಾನು ಘೋಷಣೆ ಮಾಡಿದ್ರು. ಅವಾಗ ಸ್ವಲ್ಪ ಅಂತರದಿಂದ ಸೋತು ಕೂಡ ನನ್ನ ಭಾಗದ ಜನ, ನೀನು ಸೋತ್ರೇನಾಯ್ತು, ನಾವೆಲ್ಲ ಇದ್ದೇವೆ ನಿನ್ನ ಜೊತೆಯಲ್ಲಿ, ನೀನು ಹೋರಾಟ ಮಾಡಿ ಅಂತ ತಿಳ್ಕೊಂಡು 2023ರಲ್ಲಿ ಕೂಡ ಸ್ಪರ್ಧೆ ಇಳಿಸಿದ್ರು. ಮಾಜಿ ಮುಖ್ಯಮಂತ್ರಿ ಶಕ್ತಿ ತುಂಬಿದ್ರು. ಆಗ ಸುಮಾರು 62,000 ಹಣಬಲ ಗೆದ್ದಿರ್ಬೋದು, ಆದ್ರೆ ಜನಬಲ ಸೋತಿರ್ಬೋದು. ಇಂದಿಲ್ಲ ನಾಳೆ ಜನಬಲ ಗೆದ್ದದ ನಿರಂತರವಾಗಿ ನನ್ನ ಉಸಿರು ಮೇಲೆ ಹೋಗೋರಿ ಜನಪರವಾಗಿ ಹೋರಾಟ ಮಾಡ್ತೀನಿ ಅಂತ ತೊಟ್ಟಿದ್ದೀನಿ. ಅದಕ್ಕೆ ಇವತ್ತು ಮತ್ತೊಂದು ಕನ್ನಡ ಟಿವಿಯವರು ಪ್ರಶಸ್ತಿಯನ್ನು ಕೊಟ್ಟು ಮತ್ತಿತ್ತು ಹೋರಾಡುವ ನಿನಗೆ ಒಂದು ಶಕ್ತಿಯನ್ನು ಕೊಟ್ಟು, ಒಂದು ಪ್ರಶಸ್ತಿಯನ್ನು ಕೊಟ್ಟು ಶಕ್ತಿ ತುಂಬಿದ್ದಾರೆ. ಕನ್ನಡ ಟಿವಿ ವಾಹಿನಿಯಲ್ಲಿ ತುಂಬ ನನ್ನ ಇಂಡಿ ಮತಕ್ಷೇತ್ರದ ಜನರ ಪರವಾಗಿ, ಬಿಜಾಪುರ ಜಿಲ್ಲೆ ಜನರ ಪರವಾಗಿ, ಕಿತ್ತೂರು ನಾಡಿನ ಪ್ರತಿಯೊಬ್ಬರ ಯುವಕರ ಪರವಾಗಿ ಅಭಿನಂದನೆ, ಧನ್ಯವಾದಗಳು ಜನರಿಂದ ಆಯ್ಕೆ ಆಗಿರುವಂಥದ್ದು ಜನಮೆಚ್ಚಿದ ಜನನಾಯಕ. ಸೊ ನಿಮ್ಮ ಜನರಿಗೆ ಅಥವಾ ನಿಮ್ಮ ಮತದಾರರಿಗೆ, ನಿಮ್ಮ ಕಾರ್ಯಕರ್ತರಿಗೆ, ನಿಮ್ಮ ಅಭಿಮಾನಿಗಳಿಗೆ 2018 ಗಣಕ ಯಂತ್ರದಿಂದ ಸೋತಿರ್ಬೋದು, ಆದರೆ ಪ್ರತಿಯೊಬ್ಬ ಅಭಿಮಾನಿಗಳು ಅವರು ಏನು ಅಭಿಮಾನಿಗಳದಾರ ನನ್ನ ಮೇಲೆ ಇಟ್ಟಿರ್ತಕ್ಕ ಉಸಿರು ಇವತ್ತು ನನ್ನ ಮೊಬೈಲ್ ಹಾಗೂ ವಾಟ್ಸಪ್ ಮೂಲಕ ನನ್ನನ್ನು ಅತ್ಯಂತ ಹೆಚ್ಚು ಮತಗಳನ್ನು ಗೆಲ್ಲಿಸುವ ಮೂಲಕ ನೀನು ಸೋತಿಲ್ಲ, ನೀನು ಗೆದ್ದಿದೆಯಾ, ಮುಂದಿನ ದಿನ ನೀನು ಗೆಲ್ತೀಯಾ ಅಂತ ಹೇಳ್ಕೊಂಡು ಹೆಚ್ಚಿನ ಮತಗಳನ್ನು ಹಾಕುವ ಮೂಲಕ ನನಗೆ ಗೆಲ್ಲಿಸಿದ್ದಾರೆ. ಅವರಿಗೆ ನಾನು ಈ ನನ್ನ ಹೃದಯಪೂರ್ವಕವಾಗಿ ನನ್ನ ನಾಡಿನ ನನ್ನ ಮತದಾರ ಪ್ರಭುಗಳಿಗೆ, ಇಂಡಿ ಕ್ಷೇತ್ರದ ಎಲ್ಲ ಪ್ರಭುಗಳಿಗೆ ಹಾಗೂ ನನ್ನ ಬಿಜಾಪುರ ಜಿಲ್ಲೆಯ ಕಿತ್ತೂರು ಕರ್ನಾಟಕದ ಎಲ್ಲ ಅಭಿಮಾನಿಗಳಿಗೆ ನಾನು ಈ ಟಿವಿ ಚಾನಲ್ ಮೂಲಕ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು, ಮತ್ತೊಮ್ಮೆ ಪಾದಗಳಿಗೆ ಕೊನೆ ನಮಸ್ಕಾರಗಳನ್ನು ಹೇಳಿ ಅವರಿಗೆ ಶುಭಾಶಯಗಳಾಗಲಿ, ಒಳ್ಳೆಯದಾಗಲಿ, ಈ ಟಿವಿ ಕನ್ನಡ ಧ್ವನಿಯಾಗಿ ಉತ್ತರ ಬೆಳೀಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಶುಭಾಶಯಗಳನ್ನು ತಿಳಿಸ್ತೇನೆ. ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕಾಗಿ. ಅಂಡ್ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದೀರಾ, ನಮ್ಮ ಕಡೆಯಿಂದ ತುಂಬಾನೇ ಕಂಗ್ರಾಚುಲೇಷನ್ಸ್. ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಇದೆ ನಿಮಗಾಗಿ.